ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ಪ್ರಣೀಕನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಟೂಲ್ ಕಿಟ್ನ ವಿತರಣೆ ಆರಂಭ ಮಾಡಲಾಗಿದೆ. ಹಾಗಾದರೆ ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನು ಅನ್ನೋ ಸಂಪೂರ್ಣ ಮಾಡಿ ತಿಳಿಸ್ಕೊಡ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2021-22ನೇ ಸಾಲಿನಲ್ಲಿ ಆಲ್ರೆಡಿ ಈಗ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಯಾರಿದ್ದಾರೆ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಈಗ ಹೊಸ ಯೋಜನೆ ಕೂಡ ಜಾರಿಗೆ ತಂದಿರೋ. ಅದೇನಪ್ಪ ಅಂದರೆ ಅಂಥವ್ರ ಮಕ್ಕಳಿಗೆ ಉಚಿತ ಟೂಲ್ ಕಿಟ್ ವಿತರಣೆಯನ್ನು ಮಾಡಲಿಕ್ಕೆ ಸ್ಕೀಮನ್ನು ಕೂಡ ಬಂದಿದ್ದಾರೆ. ಅದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸೋದು ಏನು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಏನು ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರ ಮಕ್ಕಳಿಗೆ ಉಚಿತ ಟೂಲ್ ಕಿಟ್ ವಿತರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಅಂತ ನೋಡಿ ಇಲ್ಲಿ ಫ್ರೆಂಡ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಚಿಕ್ಕಮಗಳೂರಿನಲ್ಲಿ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಶಾಲಾ ಟೂಲ್ ಕಿಟ್ಗಳನ್ನ ಮಾನ್ಯ ಶಾಸಕರಾದ ಶ್ರೀ ಸಿ.ಟಿ. ರವಿ ಅವರು ವಿತರಣೆ ಮಾಡಿದ್ದಾರೆ ಅಂತ ಅಫಿಷಿಯಲಿ ಕೂಡ ಕಾಣ್ತದೆ. ಟೂಲ್ ಕಿಟ್ ಯಾವ ಥರ ನೋಡಿ, ಸ್ಟೂಡೆಂಟ್ಸ್ ಎಸೆನ್ಷಿಯಲ್ ಕಿಟ್ ಅಂತ ಕರಿತೀವಿ. ಇದನ್ನು 1ರಿಂದ 5ನೇ ತರಗತಿ ಏನಿದ್ದಾರೆ ಅಂಥ ಒಂದು ಮಕ್ಕಳಿಗೋಸ್ಕರ ಈ ಟೂಲ್ ಕಿಟ್ಗಳನ್ನು ಕೂಡ ವಿತರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮಗೆ ಕಾಣ್ತದೆ ನೋಡಿ, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಈ ವಿತರಣೆ ಪ್ರಾರಂಭವಾಗಿದೆ. ಹಾಗಾಗಿ ಏನಪ್ಪ ಅಂದರೆ ಸಾಕಷ್ಟು ಜನರು ಕೇಳ್ತಾಯಿದ್ರು. ಹಾಗಾದರೆ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಅಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದರೆ ಅಂದರೆ ನಿಮ್ಮ ತಂದೆ ತಾಯಿ ಆಗಿದ್ದರೆ ಅಂದರೆ ಹತ್ತಿರದ ಏನಪ್ಪ ಅಂದರೆ ತಾಲೂಕು ಕಲ್ಯಾಣಾಧಿಕಾರಿಗಳಿಗೆ ನೀವು ಖುದ್ದು ಭೇಟಿ ಕೊಡಬೇಕಾಗತ್ತೆ. ಭೇಟಿ ಕೊಟ್ಟು ಏನಪ್ಪ ಅಂದರೆ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನಮಗೇನಪ್ಪ ಅಂದರೆ ಉಚಿತ ಟೂಲ್ ಕಿಟ್ನ ವಿತರಣೆ ಮಾಡ್ತಾಯಿದ್ದಾರೆ. ಆ ಟೂಲ್ ಕಿಟ್ನ ನಾವು ಯಾವ ಥರ ಪಡ್ಕೋಬೇಕು ಏನು ಅಂತ ಕೇಳಿದರೆ ಅವರು ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಶೈಕ್ಷಣಿಕ ಮಕ್ಕಳ ಟೂಲ್ ಕಿಟ್ನು ಕೂಡ ಈ ಥರ ಇರ್ತಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ವಿತರಣೆ ಮಾಡ್ತಾರೆ ಟೂಲ್ ಕಿಟ್ನಲ್ಲಿ. ಅವರ ವಿದ್ಯಾರ್ಥಿ 1ರಿಂದ 5ನೇ ತರಗತಿ ಏನಿದ್ದಾರೆ ಅಂಥವ್ರ ಅವ್ರಿಗೆ ಬೇಕಾಗಿರ್ತಕ್ಕಂಥ ನೆಸಸರಿ ಎಲ್ಲ ಅದರಲ್ಲಿ ಇರ್ತಕ್ಕಂಥ ನೆಸಸರಿ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ ಇರ್ಬೋದು, ಆಮೇಲೆ ಅವ್ರಿಗೆ ಆಟಿಕೆ ಸಾಮಾನುಗಳು ಇರ್ಬೋದು, ಎಲ್ಲನೂ ಕೂಡ ವಿತರಣೆ ಮಾಡ್ತಾಯಿದ್ದಾರೆ. ಉಡುಪಿ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಎಲ್ಲ ಕಡೆಯೂ ಕೂಡ ಟೂಲ್ ಕಿಟ್ಗಳ ವಿತರಣೆ ಪ್ರಾರಂಭ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಅದೇ ಥರ ಏನಪ್ಪ ಅಂದರೆ ನೀವು ಕೂಡ ಟೂಲ್ ಕಿಟ್ನ ಪಡ್ಕೋಬೇಕಾಗಿತ್ತು. ಶಾಲಾ ಮಕ್ಕಳಿಗೆ ಟೂಲ್ ಕಿಟ್ನ ವಿತರಣೆ ಮಾಡಲಿಕ್ಕೆ ಏನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇದೇನಾದರೂ ಅಫಿಷಿಯಲ್ ಆಗಿ ಟೂಲ್ ಕಿಟ್ನ ಎಲ್ಲ ಮಕ್ಕಳಿಗೆ ಕೂಡ ನೀಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಟೂಲ್ ಕಿಟ್ನ ಯಾವ ಥರ ಪಡ್ಕೋಬೇಕು ಏನು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಏನಪ್ಪ ಅಂದರೆ ನೀವು ಟೂಲ್ ಕಿಟ್ನ ಪಡ್ಕೋಬೇಕಾಗಿತ್ತಂದರೆ ಯಾವುದೇ ಒಂದು ಎಲ್ಲಿ ಹೋಗೋ ಒಂದು ಅವಶ್ಯಕತೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದರೆ ಸಾಕು. ನೀವು ಕಾರ್ಮಿಕ ಕಾರ್ಡ್ ಹೊಂದಿದ್ರೆ ಅಂದರೆ ಹತ್ತಿರದ ನಿಮ್ಮ ತಾಲೂಕು ಕಾರ್ಮಿಕ ಕಲ್ಯಾಣ ಇಲಾಖೆಗೆ ನೀವು ಹೋಗಿ ಭೇಟಿ ಕೊಡಬೇಕಾಗತ್ತೆ. ಅಲ್ಲಿ ಏನಪ್ಪ ಅಂದರೆ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಒಂದು ಫಾರ್ಮ್ ಕೂಡ ಕೊಡ್ತಾರೆ. ನೀವು ಫಾರ್ಮ್ ಆಗಿದ್ದರೆ ಅಂದರೆ ನಿಮ್ಮ ಮಕ್ಕಳು ಅಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಹತ್ತಿರದ ಅಲ್ಲಿ ಹೋಗಿ ನಮ್ಮ ಮಕ್ಕಳು 1ರಿಂದ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ಅಂತ ಸಾಕು. ಅರ್ಜಿ ಸಲ್ಲಿಸಿದರೆ ಸಾಕು, ನಿಮ್ಮ ಟೂಲ್ ಕಿಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಕೂಡ ಅವರು ತಲುಪಿಸೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಮತ್ತು ಅದರ ಆಟೋಮೆಟಿಕಲಿ ಆ ಜಿಲ್ಲೆ ಶಾಸಕರು ಮತ್ತು ಅದ್ರ ಜೊತೆಗೆ ಕಾರ್ಮಿಕ ಅಧಿಕಾರಿಗಳು ಕೂಡ ಏನಪ್ಪ ಅಂದರೆ ಅಲ್ಲಿ ಅರ್ಜಿ ಬಂದಿದ್ದಾವೆ. ಹಾಗಾಗಿ ಟೂಲ್ ಕಿಟ್ನ ವಿತರಣೆ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದು ಸಾಕಷ್ಟು ಜನ ಏನಪ್ಪ ಅಂದರೆ ಈ ಯೋಜನೆ ಎಲ್ಲಿ ಬರುತ್ತೆ ಏನು ಅಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಲ್ಲಿ ಸಾಕಷ್ಟು ಯೋಜನೆಗಳು ಬಂದಿದೆ. ಅದರಲ್ಲಿ ಟೂಲ್ ಕಿಟ್ ವಿತರಣೆ ಕೂಡ ಒಂದು ಶಾಲಾ ಮಕ್ಕಳಿಗೆ. ಹಾಗಾಗಿ ನೀವು ಹತ್ತಿರದ ತಾಲೂಕು ಕಲ್ಯಾಣಾಧಿಕಾರಿಗಳಿಗೆ ಭೇಟಿ ಕೊಟ್ಟರೆ ಸಾಕು, ಆಟೋಮೆಟಿಕ್ಲಿ ನಿಮ್ಮ ಮಗುವಿಗೆ ಬೇಕಾಗಿರ್ತಕ್ಕಂಥ 1ರಿಂದ 5ನೇ ತರಗತಿ ಉಚಿತ ಟೂಲ್ ಕಿಟ್ನು ಕೂಡ ವಿತರಣೆ ಮಾಡ್ತಾರೆ. ಹಾಗಾಗಿ ಇವೆಲ್ಲ ಏನಪ್ಪ ಅಂದರೆ ಆಟೋಮೆಟಿಕ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳೇನಪ್ಪ ಅಂದರೆ ಉಚಿತ ಟೂಲ್ ಕಿಟ್ನ ಯಾವ ಥರ ಪಡ್ಕೊಳೋದು, ಎಲ್ಲಿ ಭೇಟಿ ಆಗಬೇಕು ಏನು ಅಂತ ಕೇಳ್ತಾಯಿದ್ರು. ಹಾಗಾಗಿ ಅರ್ಜಿದಾರರು ಏನಪ್ಪ ಅಂದರೆ ಅಲ್ಲೇ ಖುದ್ದಾಗಿ ಅರ್ಜಿ ಸಲ್ಲಿಸಿ ನೀವು ಆಟೋಮೆಟಿಕ್ಲಿ ನಿಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನ ರಿಜಿಸ್ಟ್ರೇಷನ್ನ ಅಲ್ಲೇ ಡೀಟೇಲ್ಸ್ನ ಕೊಟ್ಟರೆ ಸಾಕು, ಅಲ್ಲೇ ಟೂಲ್ ಕಿಟ್ನ ಅವರು ಪ್ರೊವೈಡ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಹಾಗಾಗಿ ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.